ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂತ ಹೇಳ್ಬಿಟ್ಟು ಕಾಂತಾರ ಮೂವಿಯಲ್ಲಿ ನೋಡಿದ್ವಿ. ಆದರೆ ಇಲ್ಲಿ ತುಂಬ ಸೊಪ್ಪಿದೆ. ನಿಮಗೆ ಯಾವ ಸೊಪ್ಪು ಬೇಕು ಬಂದ್ಬಿಟ್ಟು ತೊಗೊಂಡೋಗ್ಬಿಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಅಕ್ಕನ ಮದುವೆ ಇದ್ದಿದ್ದ ಕಾರಣ ನಾವು ರೇಷನ್ ತೊಗೊಳಕ್ಕೆ ಬಂದಿದ್ವಿ. ಎಲ್ಲಿ ತೊಗೊಳ್ವಿ ಅಂತ ಹೇಳಿದರೆ ನಾಯಕ್ ಟ್ರೇಡರ್ಸ್. ಎಲ್ಲಿ ಬರುತ್ತಪ್ಪ ಅಂತ ಹೇಳಿದರೆ ಮಂಡಿಪೇಟೆ ಇದೆಯಲ್ಲ, ಮಂಡಿಪೇಟೆಯಲ್ಲಿ ಬಾಳೆಹಣ್ಣಿನ ಮಾರ್ಕೆಟ್ ಇದೆ. ಆ ಮಾರ್ಕೆಟ್ ಎದುರುಗಡೆನೇ ಇದೆ ಮಂಡಿಪೇಟೆಯಲ್ಲಿ. ಅಲ್ಲಿ ನಾಯಕ್ ಟ್ರೇಡರ್ಸ್ ಅಂತ ಹೇಳಿದರೆ ಯಾರು ಬೇಕಾದರೂ ತೋರಿಸ್ತಾರೆ, ಹೋಲ್ಸೇಲ್ ದರದಲ್ಲಿ ಕೊಡ್ತಾರೆ. ನಾವು ರೇಷನ್ ತೊಗೊಂಡಿದ್ದಲ್ಲೇ. ಇಲ್ಲಿ ನಾವು ಸುಮಾರು ಈಗ 3 ಮದುವೆಗೆ, ಅಂದರೆ ನನ್ನ ತಮ್ಮನ ಮದುವೆ, ತಂಗಿ ಮದುವೆ ಮತ್ತು ಅಕ್ಕನ ಮದುವೆ, ಈಗ ಆಲ್ಮೋಸ್ಟ್ ಅಲ್ಲೂ 3 ಮದುವೆದು ರೇಷನ್ ನಾವು ಇಲ್ಲೇ ತೊಗೊತಿದ್ದೀವಿ. ಹೋಲ್ಸೇಲಲ್ಲಿ ಹಾಕಿ ಕೊಡ್ತಾರೆ, ಹಾಗಾಗಿ ನಾವು ಇಲ್ಲೇ ಬರ್ತೀವಿ. ರೇಷನ್ ಎಲ್ಲ ತೊಗೊಂಡು ಅವರಿಗೆಲ್ಲ ಕೊಟ್ಟು ಕಳಿಸ್ಬಿಟ್ಟು ನಾವು ಊಟ ಮಾಡಿರಲಿಲ್ಲ. ಹಾಗಾಗಿ ನಾವು ಬಂದುಬಿಟ್ಟು ಒಳ್ಳೆ ಬಿರಿಯಾನಿ ಊಟ ಮಾಡೋಣ ಅಂತ ಹೇಳಿ ಸಾವ್ಜಿ ಹೋಟ್ಲಲ್ಲಿ ಬಂದು ಬಿರಿಯಾನಿ ಊಟ ಮಾಡ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಅವರನ್ನು ನಾನು ಊರಿಗೆ ಕಳಿಸ್ಕೊಟ್ಟೆ. ಊರಿಗೆ ಕಳಿಸ್ಕೊಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗು ನಾನು ಫ್ಯಾಮಿಲಿ ಎಲ್ಲ ಕರ್ಕೊಂಡು ನಾನು ಊರಿಗೆ ಹೊರಟೆ. ನಡ್ರಪ್ಪ ಮದುವೆ ಫುಲ್ ಜೋರ ಮಾಡೋಣ ಅಂತ ಹೇಳ್ಬಿಟ್ಟು ಫ್ಯಾಮಿಲಿಗೆಲ್ಲ ಕರ್ಕೊಂಡು ಲಗೇಜ್ ಎಲ್ಲ ತುಂಬಿಕೊಂಡು ಎಲ್ಲರೂ ಗುಡ್ಡೆ ಹಾಕ್ಕೊಂಡು ಹೊರಟೆ ಗುರು. ಅಲ್ಲೋಗಿ ಇಳಿತಿದ್ದಂಗೆ ಅಂಕಲ್ ಆಂಟಿ ಓಡೇ ಬಂದುಬಿಟ್ಟು ಫುಲ್ ಖುಷಿಯಾಗಿ ಅಪ್ಪ ಈಗ ಬಂದ್ರಾ ಅಂತ ಹೇಳಿ ಫುಲ್ ಖುಷಿಯಾಗಿ ನಮ್ಮನ್ನು ರಿಸೀವ್ ಮಾಡಿಕೊಂಡ್ರು. ಸರಿ ಆಯ್ತು ನಡ್ರಪ್ಪ ಅಂತ ಹೇಳಿ ಎಲ್ಲ ಒಳಗಡೆ ಹೊರಟ್ವಿ. ಮನೆ ಮುಂದೆನೇ ಅಂಕಲ್ ಒಳ್ಳೆ ತೆಂಗಿನ ಮರ ಸಾಕಿದ್ರು. ಹಾಗಾಗಿ ಚಪ್ರಕ್ಕೆ ಅಲ್ಲಿ ಇಲ್ಲಿ ಗರಿ ಎಲ್ಲಿ ಹುಡ್ಕೊಂಡು ಹೋಗೋದು ಅಂತ ಹೇಳಿ ಇಲ್ಲೇ ಮನೆ ಮುಂದೆ ಇದ್ದಿದ್ದಂಥ ತೆಂಗಿನ ಮರದಲ್ಲಿ ನಾವು ಚಪ್ರಕ್ಕೋಸ್ಕರ ಗರಿನ ಕೊಯ್ಕೊಂಡ್ವಿ. ಗರಿ ಕೊಯ್ಕೊಂಡು ಎಲ್ಲ ಚಪ್ರಕ್ಕೆ ರೆಡಿ ಮಾಡ್ಕೊಂಡಿದ್ವಿ. ಅಷ್ಟರಲ್ಲಿ ಸಂಜೆ ಹುಡುಗರು ಬರ್ತೀನಿ ಅಂತ ಹೇಳಿದ್ರಲ್ಲ, ಹಾಗಾಗಿ ಅವ್ರಿಗೆ ವೆಯ್ಟ್ ಮಾಡ್ಕೊತ ಕೂತಿದ್ವಿ. ಚಪ್ರ ಹಾಕೋಕ್ಕೆ ಹುಡುಗರು ಯಾವಾಗ ಬರ್ತಾರೆ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಿದ್ವಿ. ಆದರೆ ನಮ್ಮ ಅಕ್ಕಂಗೆ ಮದುಮಗಳಿಗೆ ಒಬ್ಬರು ಬಂದುಬಿಟ್ಟು ಅಕ್ಕ ಮೆಹಂದಿ ಸಾಕತ್ತಾಗಿ ಹಾಕ್ತಿದ್ರು. ಇದೇ ಜೋಶಲ್ಲಿ ಎಲ್ಲರೂ ಹೆಣ್ಮಕ್ಳೆಲ್ಲ ಒಳ್ಳೆ ಮೆಹಂದಿ ಹಾಕಿಸ್ಕೊಳೋಣ ಅಂತೇಳಿ ಒಬ್ರಿಗೊಬ್ರು ಮೆಹಂದಿ ಹಚ್ಕೊತಾ ಇದ್ರು ಗುರು. ಸೂಪರ್ ಆಗಿತ್ತು. ಒಬ್ಬೊಬ್ರು ಮೆಹಂದಿನೂ ಏನು ಸಾಕಾಗಿತ್ತು ಗುರು. ಅದರಲ್ಲಿ ನಮ್ಮ ಹುಡುಗರು ಸುಮ್ಮನೆ ಜೋಶಲ್ಲಿ ಆಟಾಡ್ಕೊಂಡು ಆರಾಮಾಗಿದ್ದರು. ಬಟ್ ನಾವು ಮಾತ್ರ ಮೆಹಂದಿ ಅವ್ರು ಹಾಕ್ಕೊತಿದ್ದಾರೆ, ಬಟ್ ಚಪ್ರ ಹಾಕೋರು ಯಾವಾಗ ಗುರು ಬರ್ತಾರೆ ಅಂತ ನಾವೆಲ್ಲ ವೆಯ್ಟ್ ಮಾಡ್ಕೊತ ಕೂತಿದ್ವಿ. ಹೆಣ್ಮಕ್ಳು ಮಾತ್ರ ಒಬ್ಬೊಬ್ಬರು ಒಂದೊಂದು ಡಿಸೈನ್ ಹಾಕ್ಕೊಂಡು, ನಮ್ಮ ಅಕ್ಕ ನೋಡ್ರಿ ಆಲ್ರೆಡಿ ಕೈ ತೊಳ್ಕೊಂಡು ಬಂದ್ಬಿಟ್ಟಿದ್ಲು. ಇಲ್ಲಿ ನಮ್ಮ ಮನೆಯವರು ಇನ್ನೂ ಅವರೇ ಸೆಲ್ಫ್ ಸರ್ವಿಸ್ ಅಂತ ಹೇಳಿ ಹಾಕ್ಕೊತಾ ಇದ್ದಾರೆ. ಒಟ್ಟಿನಲ್ಲಿ ಮೆಹಂದಿ ಹಾಕ್ಕೊಳೋದು ಮಾತ್ರ ಸಾಕಾದಾಗ ಹಾಕ್ಕೊತಿದ್ರು. ಅಷ್ಟರಲ್ಲಿ ಯುವಕರು ಬಂದ್ಬಿಟ್ರು ಗುರು. ಅಲ್ಲ ಬಂದ್ರು ಕೊಂಡ್ರು, ರೆಡಿ ಮಾಡ್ರಪ್ಪ ಅಂತ ಹೇಳಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಆಕಾಶಕ್ಕೆ ಚಪ್ಪರಾಕಿ ಈ ಭೂಮಿಯ ಮಂಟಪ ಮಾಡಿ ತಾರೆಗಳ ತೋರಣದೆ ಜೀವಗಳ ಜೋಡಿಸುವ ಕಲ್ಯಾಣ. ಎಂತ ಸಂಭ್ರಮ, ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ಎಂತ ಸಂಗಮ, ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ. ಶಾಸ್ತ್ರೋಕ್ತ ಕಲ್ಯಾಣ ಏನ್ ಚಂದ ಕೇಳಣ್ಣ, ಭೂಮಿಗೆ ಸ್ವರ್ಗಾನ ತಂದಂತೆ ನೋಡಣ್ಣ. ಮನ ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ ಅಲ್ಲಣ್ಣ. ಎಂತ ಸಂಭ್ರಮ, ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ನೈಟ್ ಹುಡುಗರೆಲ್ಲ ಬಂದುಬಿಟ್ಟು ಚಪ್ರ ಹಾಕ್ಬಿಟ್ಟು ಒಳ್ಳೆ ಟಿಫನ್, ಮಣ್ಣಕ್ಕಿ ಟಿಫನ್ ಮಾಡಿಕೊಂಡು ಹೋದರು. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲ ಮತ್ತೆ ರಿಟರ್ನ್ ದಾವಣಗೆರೆ ಬಂದ್ವಿ. ಏನಕ್ಕಪ್ಪ ಅಂತ ಹೇಳಿದರೆ ಸೊಪ್ಪು ತರಕಾರಿ ಎಲ್ಲ ತೊಗೊಂಡೋಗ್ಬೇಕಿತ್ತಲ್ಲ, ಹಾಗಾಗಿ ಅದನ್ನು ತೊಗೊಳೋಣ ಅಂತ ಹೇಳಿ ಎಲ್ಲರೂ ಬಂದಿದ್ವಿ. ಎಲ್ಲರೂ ತೊಗೊಂಡು ನಡ್ರಪ್ಪ ಅಂತ ಹೇಳಿ ಚಳಿಯಲ್ಲಿ ಒಳ್ಳೆ ವೆದರಲ್ಲಿ ಕ್ಲೈಮೇಟಲ್ಲಿ ಆರಾಮಾಗಿ ಬಂದ್ವಿ. ತಮ್ಮನ ಕೈಯಲ್ಲಿ ಲೀಸ್ ಕೊಟ್ಬಿಟ್ಟು ಬೇಗ ಹೇಳ್ಗುರು ಅನ್ನೋ ತಡ ಇಲ್ಲದೆ ಅವನು ಒಂದೊಂದೇ ಹೇಳ್ಕೊತ ಬಂದ. ಅವನು ಹೇಳ್ತಿದ್ದಂಗೆ ಕೈಗೆ ಕಾಲಿಗೆ ಚೀಲಕ್ಕೆ ಯಾವುದೇ ಸಿಗುತ್ತೆ ಎಲ್ಲ ತೊಗೊಂಡು ಒಂದೊಂದೇ ಗುಡ್ಡೆ ಹಾಕ್ಕೊಂಡು ಬಡ ಟೈಮ್ ಇಲ್ಲ ಅಂತ ಹೇಳಿ ಬೇಗ ಚೀಲದಲ್ಲಿ ತುಂಬಿಸ್ಕೊತ ಹೋದ್ವಿ. ಚೀಲದಲ್ಲಿ ತುಂಬಿಸ್ಕೊಂಡು ಎಷ್ಟು ಚೀಲ ತುಂಬಿದ್ವು ಅಂತ ನಮಗೆ ಗೊತ್ತಾಗಲಿಲ್ಲ. ಕಾಡಿನಲ್ಲಿ ಒಂದು ಸೊಪ್ಪು ಸಿಗ್ತದೆ ಅಂತ ಹೇಳ್ಬಿಟ್ಟು ಕಾಂತಾರ ಮೂವಿಯಲ್ಲಿ ನೋಡಿದ್ವಿ. ಆದರೆ ಇಲ್ಲಿ ತುಂಬ ಸೊಪ್ಪಿದೆ. ನಿಮಗೆ ಯಾವ ಸೊಪ್ಪು ಬೇಕು ಬಂದ್ಬಿಟ್ಟು ತೊಗೊಂಡೋಗ್ಬಿಡಿ. ಸಿಕ್ಕಾಪಟ್ಟೆ ಸೊಪ್ಪಿದೆ ಇಲ್ಲಿ.
ಆದರೆ ಆ ಕಾಡಲ್ಲಿ ಸಿಕ್ಕೋ ಸೊಪ್ಪು ಯಾವುದು ಅಂತ ನಮಗೆ ಗೊತ್ತಿಲ್ಲ. ಬಂದ್ಬಿಟ್ಟು ತೊಗೊಂಡೋಗ್ಬಿಡಿ. ಡಿಕ್ಕಿಯಲ್ಲಿ ಎಲ್ಲ ತುಂಬ್ಕೊಂಬಂದು ಮತ್ತೆ ಪೆಟ್ರೋಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಜೂಟ್ ಹಾಕ್ತಿದ್ದೀವಿ ಇವರು. ನಮಗೆ ಇನ್ನೂ ಟಿಫನ್ ಬಂದಿಲ್ಲ. ನಮ್ಮ ತಮ್ಮಂಗೆ ಟಿಫನ್ ಸಿಕ್ಕ ತಕ್ಷಣ 6 ತಿಂಗಳಿಂದ ಹೊಟ್ಟೆ ಹಸ್ಕೊಂಡಿರೋ ರೇಂಜಿಗೆ ತಿಂತವನೆ. ನಾನು ನಮ್ಮಣ್ಣ ಏನು ಟಿಫನಿಗೆ ಕಾಯ್ಕಂತ ಕುಂತೀವಿ. ಅಲ್ಲಿಬ್ಬರು ಅವ್ನ ಮುಖ ಮುಚ್ಕೊಂಡೇ ತಿಂತವನು ಅವನು. ತೊಗೊಂಡೋಗಿದ್ದು ತರಕಾರಿ ಸೊಪ್ಪುಗಳನ್ನು ಬೇಗ ಇಳಿಸ್ಕೊಂಡು ನೆಕ್ಸ್ಟ್ ಏನಪ್ಪ ಪ್ರೋಗ್ರಾಮ್ ಅಂತ ನೋಡ್ತಿದ್ದೀರಾ. ನೆಕ್ಸ್ಟ್ ಇದ್ದಿದ್ದು ಹಳದಿ ಪ್ರೋಗ್ರಾಮು. ಇದನ್ನು ನಾನು ನಿಮಗೆ ಇನ್ನೊಂದು ವೀಡಿಯೋ ಮಾಡಾಕ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಹಿಂಗೆ ನೋಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು.